ನಮಸ್ತೆ. ಸುಭಾಷ್ ಸಾಮಾಜಿಕ ಹೋರಾಟಗಾರರು. ದಿನಾಂಕ 22ನೇ ತಾರೀಕು ಗುರುವಾರ ತಡರಾತ್ರಿ ಒಂದು 11:30 ಸಮಯ ಇರ್ಬೋದು. ಹೊಸಕೋಟೆ ಟೋಲ್ ಅಂದರೆ ಕೇರ್ಪುರಂ ಭಾಗದಲ್ಲಿ ಒಂದು ಹೋಟ್ಲಿರುತ್ತೆ. ಸುಮಾರು ಹೋಟ್ಲುಗಳಿದೆ ಅಲ್ಲಿ. ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಮತ್ತು ಕ್ಯಾಬ್ ಚಾಲಕರು, ನೈಟಲ್ಲಿ ಕೆಲಸ ಮಾಡೋರು, ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಕೊಡೋರು ಇವರೆಲ್ಲ ಬಂದ್ಬಿಟ್ಟು ಅಲ್ಲಿ ಚಿತ್ರಾನ್ನ, ಫ್ರೈಡ್ ರೈಸ್, ಇಡ್ಲಿ ಈ ಥರ ಏನೋ ತಿನ್ಕೊಂಡು ಹೋಗ್ತಾರೆ. ಒಂದು ಟೀ ಕಾಫಿ ಸಿಗುತ್ತೆ. ಸುಮಾರು ನೈಟಲ್ಲಿ ಬರುವಂಥ ಚಾಲಕರು ಮಿಡ್ ನೈಟಲ್ಲಿ ಗಾಡಿ ಓಡಿಸ್ಕೊಂಡು ಬರ್ತಾರೆ. ಅಲ್ಲಿ ಮುಖ ತೊಳ್ಕೊಂಡು ಟೀ ಕುಡಿದು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸುಮಾರು 1 ಗಂಟೆವರೆಗೂ ಅಲ್ಲಿ ಹೋಟ್ಲುಗಳು ಓಪನ್ ಇರುತ್ತೆ. ನಿನ್ನೆ ಕುಮಾರ್ ಸಿಂಗ್ ಅನ್ನೋರು ಟ್ರಾಫಿಕ್ ASI ಸಬ್ ಇನ್ಸ್ಪೆಕ್ಟರ್ ಅವ್ರೇನು ಮಾಡ್ತಾರೆ, ಜೀಪಲ್ಲಿ ಸೈರನ್ ಹಾಕ್ಕೊಂಡು ಬಂದು ಏಕಾಏಕಿ ಎಲ್ಲರಿಗೂ ಸೌಂಡ್ ಹಾಕ್ಕೊಂಡು ಎಲ್ಲೆಲ್ಲಿ ಯಾರ್ಯಾರು ಅಂಗಡಿಗಳೆಲ್ಲ ಇರ್ತದೆಲ್ಲ ಮುಚ್ಚಿ ಅಂತೇಳಿ ಲೈಟ್ ಆಫ್ ಮಾಡಿಸ್ಬಿಟ್ಟು ಬಂದು ಕೂತ್ಕೊಂಡು ತಿಂತಾ ಇರೋದನ್ನು ಬಿಡಲ್ಲ. ಆ ಪ್ಲೇಟ್ ಎತ್ಕೊಂಡು ನೀನು ಮನೆಗೆ ಹೋಗಿ ತಿನ್ನು. ಮನೆಯಲ್ಲಿ ಹೋಗಿ ಕೆಲಸ ಮಾಡೋರು ಮನೆಗೆ ಹೋಗಿ ತಿಂದು ಬರೋ ಥರ ಇದ್ದರೆ ಯಾಕೆ ಬಂದ್ಬಿಟ್ಟು ಹೋಟ್ಲಲ್ಲಿ ತಿನ್ಕೊತಾರೆ. ಪ್ಲಸ್ಸು ಅಲ್ಲೇ ಜೋರಾಗಿ ಹೇಳ್ತಾರೆ, ಯಾರ್ದು ಗಾಡಿ ಇದೆ ಎತ್ರಿ ಹಾಗೆ ಹೀಗೆ ಅಂತ. ಅಲ್ಲಿ ಟ್ರಾಫಿಕ್ ಸಮಸ್ಯೆ ಇರಲಿಲ್ಲ, ಬೇಕು ಅಂತಲೇ ಇವರು ಒಂದು ಪೊಲೀಸ್ ಗಿರಿನ ತೋರಿಸಿರ್ತಾರೆ. ನಂತರ ಅಲ್ಲಿರೋ ಅಂಥ ಅಂಗಡಿ ಮುಗ್ಗಟ್ಟುಗಳಿಗೆ ಹೇಳಿರ್ತಾರೆ, ಹೊಸ ಇನ್ಸ್ಪೆಕ್ಟ್ರ್ ಬಂದಿದ್ದಾರೆ, ಅವ್ರ ಇನ್ಸ್ಪೆಕ್ಟ್ರ್ಗಳಿಗೆ ಮಂತ್ಲಿ ಫಿಕ್ಸ್ ಮಾಡ್ಕೊಂಡಾಗ ನೀವು ಈ ಥರ ಸಮಸ್ಯೆಗಳು ನಾವು ಕೊಡಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು, ಅವ್ರ ಜುರಿಸ್ಡಿಕ್ಷನ್ ಬರೋಲ್ಲ. ಏನಿದ್ರು ಟೋಲ್ಗೆ ಆ ಕಡೆ ಅಂದರೆ ಹೊಸಕೋಟೆ ಟು ಟೋಲ್ ಆ ಕಡೆ ಅವ್ರದ್ದು ಏನಿದ್ರು ಅವ್ರು ಬಂದು ಕ್ಲಿಯರ್ ಮಾಡಬೇಕು. ಆಮೇಲೆ ಲಾಠಿ ಹಿಡಿಯೋ ಅಧಿಕಾರ ಯಾರು ಕೊಟ್ಟರೋ ಗೊತ್ತಿಲ್ಲ. ಇವರು ನೇರವಾಗಿ ಲಾಠಿ ತಗೊಬಂದ್ಬಿಟ್ಟು ಸಾರ್ವಜನಿಕರಿಗೆ ಹೊಡಿಯೋ ಥರ ಬೆದರಿಕೆ ಹಾಕೋದು, ಗುಂಡಗಿರಿ ಮಾಡೋದು, ಪೊಲೀಸ್ಗಿರಿ ಮಾಡೋದು, ಈ ರೀತಿ ಎಲ್ಲ ಕಡೆಯಿಂದ ನೋಡಿ. ಮೊನ್ನೆ ರೀಸೆಂಟಾಗಿ ದೇವನಹಳ್ಳಿಗೆ ಸಹ ಇದೇ ಥರ ಆಗಿತ್ತು. ಅದನ್ನು ಕ್ರಮ ಜರುಗಿಸಿದ್ದಾರೆ. ಇವಾಗ ಏನಾಗಿದೆ, ಕುಮಾರ್ ಸಿಂಗ್ ಅನ್ನೋರು ಅವ್ರ ವಿರುದ್ಧ ಕಾನೂನು ಕ್ರಮ ಹೋರಾಟ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಇನ್ಸ್ಪೆಕ್ಟರ್ ಇರೋದಿಲ್ಲ ಸ್ಟೇಷನಲ್ಲಿ ಅಂತೇಳಿ ನಮ್ಮನ್ನು ವಾಪಸ್ ಕಳಿಸಿರ್ತಾರೆ. ಹಾಗಾಗಿ ಮಾಧ್ಯಮ ಮಿತ್ರರ ಹತ್ರ ಕೇಳ್ಕೊಳ್ಳೋದು, ಇದೇ ಥರ ಪೊಲೀಸ್ ಗಿರಿಗಳು ಎಲ್ಲೆಲ್ಲಿ ಆಗ್ತಿದ್ದಾವೆ, ದೌರ್ಜನ್ಯಗಳಾಗ್ತಿದ್ದಾವೆ, ಖಂಡಿಸಿ ಇವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಈ ಕೂಡಲೇ SP ಸಾಹೇಬರು ದಯವಿಟ್ಟು ಇಂಥವ್ರನ್ನ ಬಾಡಿ ವಾರ್ನ್ ಕ್ಯಾಮ್ರಾಗಳನ್ನ ಕೊಡಿ. ಅವ್ರಿಗೆ ಅದೇ ಇವಾಗ ಇಲ್ಲ ಅನ್ನೋದನ್ನೇ ಜಿಲ್ಲಾ ಪೊಲೀಸ್ಗಳಿಗೆ ಒಂದು ಖುಷಿ ವಿಷಯ ಆಗ್ಬಿಟ್ಟಿತ್ತು. ಅವರಿಗೆ ಸಿಟಿ ಲಿಮಿಟ್ ಆದರೆ ಬಾಡಿ ವಾರ್ನ್ ಕ್ಯಾಮ್ರಾಗಳಿರ್ತವೆ. ಆಮೇಲೆ ಕೆಲವು CCTV ಫುಟೇಜ್ಗಳು ತಗೊಂಡು ನಾನೀಗ ಮಾಧ್ಯಮ ಮುಖಾಂತರ ಬಂದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ ವ್ಯಕ್ತಿಗಳು ಮತ್ತು ಇವ್ರ ಜೊತೆ ಬಂದಿರೋಂಥ ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಿ. ಮತ್ತು ಸಾರ್ವಜನಿಕರಿಗೆ ಪೊಲೀಸನ್ನು ಒಂದು ಭಯ ಹುಟ್ಟಿಸ್ತಾ ಇದ್ದಾರೆ, ಆ ಭಯವನ್ನು ಇಲ್ದಂಗೆ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಧನ್ಯವಾದಗಳು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.